Hey guys, welcome back to my YouTube channel. A video is a vlog. I wanted to speak from my heart. ಸೊ ನನಗೆ ಏನು ಅನಿಸ್ತಾ ಇದೆ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂತ ಜಸ್ಟ್ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಏನು ಅಂತಂದರೆ ಈವಿಲ್ ಐ ಇಸ್ ರಿಯಲ್ ಆಯಿತಾ. ಸೊ ಈವಿಲ್ ಐ ಅನ್ನೋದು ಎಲ್ಲರೂ ಹೇಳುವಾಗ ಇಟ್ಸ್ ನಾಟ್ ಲೈಕ್ ಏನು ಆ ಥರ ಆಗಲ್ಲ. ಸೊ ನಾವೇನೋ ಮಾಡೋದು ಬೇರೆಯವ್ರಿಗೆ ಹೇಳೋದ್ರಿಂದ ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡೋದ್ರಿಂದ ಅದರಿಂದ ಏನು ಎಫೆಕ್ಟ್ ಆಗಲ್ಲ. ಅದೆಲ್ಲ ಜಸ್ಟ್ ನಮ್ಮ ನಂಬಿಕೆಗಳು ಅಂತ ಅಂದ್ಕೊಳ್ತಾ ಇದೆ. ಬಟ್ ಸೀರಿಯಸ್ಲಿ ಅದು ಎಷ್ಟೊಂದು ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ಆಯಿತಾ. ನಾನು ಏನೇ ಒಂದು ಸ್ಟೇಟಸ್ ಆಗಲಿ ಅಥವಾ ಏನೇ ಒಂದು ವಿಷಯ ಬೇರೆಯವ್ರ ಶೇರ್ ಮಾಡ್ಕೊಂಡಾಗ ಇರ್ಬೋದು. ಆ್ಯಂಡ್ ಇವಾಗ ನಾನೇನು ಈ ವಿಡಿಯೋನಲ್ಲಿ ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಸೊ ನಮ್ಮ ಮಮ್ಮಿ ಡ್ಯಾಡಿ ಆ್ಯಂಡ್ ನಮ್ಮ ಆಂಟಿ ಆ್ಯಂಡ್ ನಮ್ಮ ಮಮ್ಮಿ ನಮ್ಮ ಡ್ಯಾಡಿಯವರ ತಂಗಿ ಆ್ಯಂಡ್ ಅವ್ರ ಹಸ್ಬೆಂಡ್ ಎಲ್ಲ ಟ್ರಿಪ್ಪಿಗೆ ಹೋಗಿದ್ರು ಆಯಿತಾ. ಸೊ ನಮ್ಮ ಅತ್ತೆ ಮಗಂದು ಮದುವೆ ಆಗಿ ಇನ್ನೂ 1 ಮಂತ್ ಕೂಡ ಆಗಿಲ್ಲ. ಸೊ ಅವರು ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ಆ್ಯಂಡ್ ನಮ್ಮ ಆಂಟಿ ಮತ್ತು ಇನ್ನೊಂದು ಹುಡುಗಿ, ಸೊ ಇಷ್ಟು ಜನ ಟ್ರಿಪ್ ಹೋಗಿದ್ದಾರೆ ಆಯಿತಾ. ನಮ್ಮ ಆಂಟಿಯವರ ಫ್ರೆಂಡ್ ಮಗಳು. ಸೊ 6 ಮೆಂಬರ್ಸು ಟ್ರಿಪ್ಗೆ ಹೋಗಿದ್ದಾರೆ. ಆ್ಯಂಡ್ ಆ ಟ್ರಿಪ್ಪಲ್ಲಿ ಯಾವತ್ತು ಗೊತ್ತಾ ಅವರು ಟ್ರಿಪ್ಪಿಗೆ ಹೋಗಿದ್ದು, ಐ ಥಿಂಕ್ ನಮ್ಮ ಡ್ಯಾಡಿ ಬರ್ಡೇ ಬಂದುಬಿಟ್ಟು ಲಾಸ್ಟ್ ಮಂಡೇ ಆಯಿತು. ಸೊ ಅವರು ಟ್ರಿಪ್ಗೆ ಹೋಗಿದ್ದು ವೆಡ್ನೆಸ್ಡೇ ಆಯಿತಾ. ವೆನ್ಸ್ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೊರಟರು. ಸೊ ವೆಡ್ನೆಸ್ಡೇ ಎಲ್ಲ ಚೆನ್ನಾಗಾಯಿತು. ಸೊ ನಿನ್ನೆ ಅಂತಂದರೆ ಸ್ಯಾಟರ್ಡೇ ನಾನು ಡೈಲಿ ಕಾಲ್ ಮಾಡ್ತೀನಿ, ಎಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಎಲ್ಲ ಚೆನ್ನಾಗಿ ಆಗ್ತಾಯಿದೆಯಾ, ಎಲ್ಲರೂ ಸೇಫಾಗಿದ್ದೀರಾ ಅಂತ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ನಮಗೆ ಭಯ ಇರುತ್ತೆ ಅಲ್ವಾ. ನಮ್ಮ ಡ್ಯಾಡಿಗೆ ಕಾರ್ ಓಡಿಸೋದು ಅಂತಂದರೆ ತುಂಬಾ ಇಷ್ಟ. ಸೊ ಇಲ್ಲಿಂದ ಬ್ಯಾಂಗ್ಳೂರಿಂದ ಸೊ ಶಿರ್ಡಿವರೆಗೂ ಹೋಗಿದ್ದಾರೆ ಕಾರಲ್ಲಿ. ಸೊ ಡೈರೆಕ್ಟ್ ಏನು ಹೋಗಿಲ್ಲ, ಎಲ್ಲನೂ ಪ್ಲೇಸಸ್ ಕವರ್ ಮಾಡಿಕೊಂಡು ನೋಡ್ಕೊಳ್ತಾನೆ ಹೋಗಿದ್ದಾರೆ. ಬಟ್ ಸ್ಟಿಲ್ ಶಿರ್ಡಿವರೆಗೂ ಹೋಗೋದು ಅಂತಂದರೆ ಇಟ್ಸ್ ನಾಟ್ ಸ್ಮಾಲ್ ಚಿಕ್ಕ ವಿಷಯ ಅಲ್ಲ ಅದು. ಇಲ್ಲಿಂದ ಒಬ್ಬರೇ ಸಿಂಗಲ್ ಡ್ರೈವರ್ ಅಲ್ಲಿವರೆಗೂ ಓಡಿಸಿದ್ದಾರೆ. ಆ್ಯಂಡ್ ನಮ್ಮ ಡ್ಯಾಡಿ ಕಾರ್ನ ತುಂಬ ಚೆನ್ನಾಗಿ ಓಡಿಸ್ತಾರೆ. ಎಲ್ಲೇ ಹೋದ್ರೂ ಕಾರ್ಗೇನು ಒಂಚೂರು ಕೂಡ ಡ್ಯಾಮೇಜ್ ಆಗಲ್ಲ. ಆ್ಯಂಡ್ ಮನುಷ್ಯರು ಯಾರು ಪ್ಯಾಸೆಂಜರ್ಸ್ ಇರ್ತಾರೆ, ಡ್ರೈವರ್ ನಮ್ಮ ಡ್ಯಾಡಿನ ಗಾಡಿ ಓಡಿಸೋರು ಸಮೇತ ಕೂಡ ಯಾರಿಗೂ ಏನೂ ಆಗ್ದಿರಂಗೆ ಸೇಫಾಗಿ ಕರ್ಕೊಂಡು ಬರ್ತಾರೆ ಆಯಿತಾ. ಬಟ್ ಫಾರ್ ದ ಫಸ್ಟ್ ಟೈಮ್ ಐ ಡೋಂಟ್ ನೋ, ಯಾಕಂತಂದರೆ 2024 ನನ್ನ ಮದುವೆ ಆಯಿತು. ಆ್ಯಂಡ್ ನನ್ನ ಮದುವೆಗೆ ಬಂದವರು ಕೂಡ ಎಷ್ಟು ಲಕ್ಸುರಿಯಸ್ ಆಗಿ ಗ್ರ್ಯಾಂಡಾಗಿ ಮಾಡಿದ್ದೀರಾ ಮದುವೆ, ಎಲ್ಲಿತ್ತು ದುಡ್ಡು. ಸೊ ಆಬ್ವಿಯಸ್ಲಿ ಗೊತ್ತು ಅಲ್ವಾ, ನಾವು ಮದುವೆ ಮಾಡಿದ್ರೆ ಎಲ್ಲ ಹಿಂಗೆ ಮಾತಾಡ್ತಾರೆ ಅಂತ. ಆ್ಯಂಡ್ ನನ್ನ ಮದುವೆ ಬಗ್ಗೆ ಎಲ್ಲ ಮಾತಾಡಿದ್ರು. ಆ್ಯಂಡ್ ನೆಕ್ಸ್ಟ್ ಇಯರೇ ನಮ್ಮ ಅಣ್ಣನ ಮದುವೆ ಆಯಿತು. ನಮ್ಮ ಅಣ್ಣನ ಮದುವೆ ಕೂಡ ತುಂಬ ಗ್ರ್ಯಾಂಡಾಗಿ ಆಯಿತು. ಸೊ ಅದು ಆ್ಯಂಡ್ ಈ ವರ್ಷ ನಮ್ಮ ಅತ್ತೆ ಮಗಂದು ಮದುವೆ ಆಯಿತು. ಆ್ಯಂಡ್ ಮದುವೆ ಆಗಿದ ತಕ್ಷಣ ಆ್ಯಂಡ್ ನಮ್ಮ ಅಣ್ಣನ ಮದುವೆ ಟೈಮಲ್ಲೇ ಇನ್ನೊಂದು ಕಾರ್ ತೊಗೊಂಡ್ರು. ಸೊ ಇದೆಲ್ಲ ಸೇರಿ ದೃಷ್ಟಿ ಆಯಿತಾ. ಸೊ ಈ ಎಫೆಕ್ಟು ತುಂಬ ಅದರಲ್ಲಿ ಆಗಿದೆ. ಸೊ ಆ ವಿಷಯಗಳನ್ನ ಕೆಲವೊಂದನ್ನ ನಾನು ಇಲ್ಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಅದು ಪರ್ಸ್ನಲಿ ತುಂಬಾ ಎಫೆಕ್ಟ್ ಆಗಿದೆ. ಆ್ಯಂಡ್ ಇವಾಗ ಮದುವೆ ಮಾಡಿ ಹೊರಟಿದ್ಕೋ ಏನೋ ಗೊತ್ತಿಲ್ಲ, ಕಾರು ಟೋಲ್ ಹತ್ರ ನಿಲ್ಲಿಸಿ ಟೋಲ್ ಪೇ ಮಾಡಿಲ್ಲ, ನೆಕ್ಸ್ಟು ಪೇ ಮಾಡಬೇಕಿತ್ತು. ಲಾರಿಯವ್ನು ಬಂದುಬಿಟ್ಟು ಹಿಂದೆಗಡೆಯಿಂದ ಟಚ್ ಮಾಡಿದ್ದಾನೆ. ಟಚ್ ಯಾರಿಗೂ ಏನೂ ಆಗಿಲ್ಲ. ಆ್ಯಂಡ್ ಗಾಡಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಆಲ್ಮೋಸ್ಟ್ ಗಾಡಿ ಹೋದರೆ ಹೋಯಿತು. ಬಟ್ ಮನುಷ್ಯನ ಲೈಫು ಎಷ್ಟು ವ್ಯಾಲ್ಯೂಬಲ್ ಅಲ್ವಾ. ಸೊ ಎಷ್ಟೇ ನಾವು ದುಡ್ಡು ಕೊಟ್ಟು ಎಷ್ಟೇ ಪೇ ಮಾಡಿ ಎಷ್ಟೇ ಲಕ್ಷ ಕೋಟಿ ಕೊಡ್ತೀನಿ ಅಂತಂದರೂ ಮತ್ತೆ ನಾವು ಮನುಷ್ಯನ ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಅಂದ್ಕೊಳ್ಳಿ, ನನಗೇನಾದರೂ ಆದರೆ, ಸೊ ಇವಾಗ ನಾನು ಎಷ್ಟೇ ವ್ಯಾಲ್ಯೂಬಲ್ ಥಿಂಗ್ನ ನಾನು ಹಾಳು ಮಾಡಿಕೊಂಡ್ರೂ ಕೂಡ ನಾನು ಬದುಕಿದ್ದು ಆರೋಗ್ಯ ಚೆನ್ನಾಗಿದ್ದರೆ ನಾನು ಸಂಪಾದನೆ ಮಾಡ್ಬೋದು. ನಾನೇ ಇಲ್ಲ ಅಂತಂದರೆ ನನ್ನ ಇದೇ ಲಾವಣ್ಯನ ಮತ್ತೆ ಸೃಷ್ಟಿ ಮಾಡೋಕ್ಕಾಗಲ್ಲ ಅಲ್ವಾ. ಮಾಡಿದ್ರೂ ಅದು ಬೇರೆ ಪೀಸ್ ಆಗುತ್ತೆ ಹೊರತು ನಾನೇ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಮನುಷ್ಯಂದು ಬಾಡಿ ಏನಿದೆ ಅದು ರೀಪ್ಲೇಸ್ ಮಾಡೋಕ್ಕೆ ಆಗದಿರೋವಂಥ ರೀಪ್ಲೇಸ್ ಮಾಡೋಕ್ಕೆ ಆಗಲ್ಲ. ಎಷ್ಟೇ ದುಡ್ಡು ಕೊಟ್ಟು ಎಷ್ಟೇ ಲಕ್ಷ ಕೋಟಿ ಖರ್ಚು ಮಾಡಿದ್ರೂ ನೀವು ಅದನ್ನ ರೀಪ್ಲೇಸ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಇದು ನನಗೆ ಯಾವಾಗ ಎಲ್ಲೋದ್ರೂ ಅವರು ಭಯ ಆಗ್ತಾ ಇರುತ್ತೆ. ನಾನು ಅವ್ರ ಜೊತೆ ಹೋದಾಗ ಏನನ್ಸಲ್ಲ, ಬಟ್ ಅವರೇ ಹೊರಟಿದ್ದಾಗ ಸ್ವಲ್ಪ ಭಯ ಆಗುತ್ತೆ. ಥ್ಯಾಂಕ್ ಗಾಡ್ ಯಾರಿಗೂ ಏನೂ ಆಗಿಲ್ಲ. ಗಾಡಿ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಬಟ್ ದಟ್ಸ್ ಓಕೆ, ಗಾಡಿ ಹೋದರೆ ಇನ್ನೂ ಒಂದು ತೊಗೊಳ್ಬೋದು, ಅದನ್ನೇ ಹೇಳ್ತಾ ಇರೋದು. ಬಟ್ ಸ್ಟಿಲ್ ಎಷ್ಟು ಒಂದು ಭಯ ಅಲ್ವಾ. ಅಷ್ಟು ದೂರ ಹೊರಟಿರುವಾಗ ಶಿರಡಿದು ದರ್ಶನ ಮುಗಿಸ್ಕೊಂಡು ಅಲ್ಲೇ ಆಲ್ಟಾಗಿ ಬೆಳಗ್ಗೆ ಎದ್ದು ಬರ್ತಾಯಿದ್ರು.
ಆ ಟೈಮಲ್ಲಿ ಇದಾಗಿದ್ದು. ಇನ್ನು ಮನೆಗೆ ಬರೋಕ್ಕೆ ಆಲ್ಮೋಸ್ಟ್ 500-600 ಕಿಲೋಮೀಟರ್ಸ್ ಆಯಿತಾ. ಸೊ ಆ ಟೈಮಲ್ಲಿ ಆದಾಗ ಯಾವಾಗ ಮನೆಗೆ ಹೋಗ್ತೀವಿ, ಹೇಗೆ ಮನೆಗೆ ಹೋಗ್ತೀವಿ ಅಂತ ತುಂಬಾ ಒಂದು ಭಯ ಇರುತ್ತೆ ಅಲ್ಲ. ನನಗೆ ಮಲೇಷ್ಯಾಗೆ ಹೋದಾಗ ಇದೇ ಥರ ಒಂದು ಇನ್ಸಿಡೆಂಟ್ ಆಯಿತು. ಬಟ್ ಆ ಇನ್ಸಿಡೆಂಟು ಅಷ್ಟೇ, ನನಗೆ ಆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ. ಫುಲ್ಲು ಟೆನ್ಷನ್ನು. ಯಾವಾಗ ನಮ್ಮ ಮನೆಗೆ ನಾವು ಬರ್ತೀವಿ, ನಾವು ಎಲ್ಲೇ ಇದ್ರೂ ನಮ್ಮ ಮನೇಲಿ ನಾವು ಇದ್ರೇ ನಾವು ತುಂಬ ಸೇಫ್ ಅಲ್ಲ. ಯಾವಾಗ ಮನೆಗೆ ಬರ್ತೀನಿ ಅಂತ ಅನಿಸ್ತಾಯಿತ್ತು. ಬಟ್ ಅದೇನು ಇನ್ಸಿಡೆಂಟ್ ಅಂತ ಹೇಳೋಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಫಿಸಿಕಲಿ ಹಾರ್ಮ್ ಆಗಿಲ್ಲ. ಬಟ್ ಏನೋ ಒಂದು ಆಯಿತು ಮಲೇಷ್ಯಾಗೆ ಹೋದಾಗ ಒಂದು ಇನ್ಸಿಡೆಂಟ್ ಆಯಿತು. ಬಟ್ ಅದನ್ನು ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆ ನೈಟೆಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ. ನಿನ್ನೆನೂ ಅಷ್ಟೇ ನಮ್ಮ ಮಮ್ಮಿ ಡ್ಯಾಡಿ ಕಾಲ್ ಮಾಡಿ ಹೇಳಿದಾಗ ಅವ್ರಿಗೆ ಹೆಂಗೋ ಸಮಾಧಾನ ಮಾಡಿ ಇಟ್ಬಿಟ್ಟೆ. ಬಟ್ ನನಗೆ ಆ ಭಯ ಇರುತ್ತೆ ಅಲ್ಲ, ಅವ್ರ ಮನೆಗೆ ಬರೋ ತನಕ ಅದು ಡವ ಡವ ಅಂತ ಎದೆ ನೋಡ್ಕೊಳ್ತಿರುತ್ತೆ, ಆ ಥರ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಯಾರಿಗೇ ಇರ್ಬೋದು, ಎಲ್ಲರ ಕಣ್ಣು ಒಂದೇ ಥರ ಇರಲ್ಲ. ಸೊ ಹಾಗಾಗಿ ನಾವು ಏನೇ ಒಂದು ವಿಷಯ ಶೇರ್ ಮಾಡ್ಕೊಳ್ವಾಗೂ ಅಷ್ಟು ಹುಷಾರಾಗಿ ಶೇರ್ ಮಾಡ್ಕೊಳ್ಬೇಕು. ಆ್ಯಂಡ್ ಏನು ಮಾಡಿದ್ರೂ ಎಲೆ ಮರೆ ಕಾಯಿ ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ, ಆಯಿತಾ. ಸೊ ಅದು ಏನು ಅಂತಂದರೆ ಎಲೆ ಮುಚ್ಕೊಂಡಿರುತ್ತೆ. ಸೊ ಹಿಂದೆಗಡೆ ಒಂದು ಸ್ಮಾಲ್ ಸೀಡಲ್ಲ ಅದು ಏನಂತಾರೆ ಅದಕ್ಕೆ, ನಂಗೆ ಮೊನ್ನೆ ಇದು ಮಾವಿನಕಾಯಿ ಮರ ತೋರಿಸಿದ್ರು ನಂಗೆ ಅದು ಹೇಳೋಕ್ಕೆ ಬರಲಿಲ್ಲ. ಏನಂತಾರೆ, ಇವಾಗಿನ ಬೆಳೀತಾ ಇರೋವಂಥ ಒಂದು ಕಾಯಿ, ಆ ಕಾಯಿ ಬಲ್ತಿ ಹಣ್ಣಾಗೋವರೆಗೂ ಎಲೆ ಮುಚ್ಕೊಂಡು ಎಲೆ ಮರೆಯಾಗೇ ನಾವು ಬೆಳಿಬೇಕು. ಏನೇ ಅಚೀವ್ ಮಾಡಿ ಏನೇ ಹೇಳಿದ್ರು ಅದು ಎಲ್ಲರೂ ಹೇಳ್ತಾರೆ ಅಲ್ಲ, ವರ್ಕ್ ಇನ್ ಸೈಲೆನ್ಸ್ ಅಂತ, ಲೆಟ್ ಯುವರ್ ರಿಸಲ್ಟ್ ಸ್ಪೀಕ್ ಅಂತ. ನಮ್ಮ ರಿಸಲ್ಟ್ಸ್ನ ಯಾರ ಹತ್ರ ಶೇರ್ ಮಾಡಬಾರ್ದು ಅಂತ. ಬಟ್ ನಾನು ಅದನ್ನ ನಂಬ್ತಿರ್ಲಿಲ್ಲ. ಬಟ್ ನಿನ್ನೆ ಆಗಿರೋ ಇನ್ಸಿಡೆಂಟು ನನಗೆ ಇನ್ನೂ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಿಲ್ಲ. ಗಾಡಿಯೂ ಆಯಿತು, ಓಕೆ ಫೈನ್. ಅದೇ ಏನಾದರೂ ಆಗಿದ್ದರೆ ಯಾರಿಗೇ ಇರ್ಬೋದು. ಇವಾಗ ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಅವರು ಇನ್ನೂ 4 ಮೆಂಬರ್ಸ್ ಎಕ್ಸ್ಟ್ರಾ ಹೋಗಿದ್ರು. ಸೊ ಹೋಗಿದ್ದು ನಮ್ಮ ಮಮ್ಮಿ ಡ್ಯಾಡಿ ಜೊತೆ. ಅವ್ರುಗಳಿಗೇನಾದರೂ ಆಗಿ ನಮ್ಮ ಮಮ್ಮಿ ಡ್ಯಾಡಿಗೆ ಏನಾದರೂ ಆಗಿದ್ದರೆ ಸೊ ಒಂಥರ ಭಯ. ಅವ್ರು ಇನ್ನೂ ಬಂದಿಲ್ಲ ಮನೆಗೆ. ಅವ್ರು ಬರೋ ತನಕನೂ ಸ್ವಲ್ಪ ಎದೆಲಿ ಅಡವ ಭಯ ಅದು ಇದ್ದೇ ಇರುತ್ತೆ ಅಲ್ವಾ. ಸೊ ವಿಡಿಯೋನಲ್ಲಿ ನಾನು ಏನೇ ಹೇಳೋಕ್ಕೆ ಬಂದೆ ಅಂತಂದರೆ, ಸೀರಿಯಸ್ಸಾಗಿ ಈವಿಲ್ ಐಸ್ ರಿಯಲ್. ಸೊ ನಾವು ಏನೇ ಮಾಡಿದ್ರೂ ಅದನ್ನ ನಮ್ಮ ಸಕ್ಸಸ್ನ ಯಾರಿಗೂ ತೋರಿಸ್ಕೊಂಡು ಮಾಡ್ಕೊಳ್ಳೋದು ಅಷ್ಟು ಸೇಫ್ ಅಲ್ಲ. ಎಲ್ಲರ ಕಣ್ಣೂ ಒಂದೇ ಥರ ಇರಲ್ಲ. ಗೊತ್ತು, ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಬಟ್ ಇವನು ಹೆಂಗೆ ಇದಾಗುತ್ತೆ ಅಂತ, ಮನುಷ್ಯನ ಕಣ್ಣು ದೃಷ್ಟಿಗೆ ಮರನೇ ಸುಟ್ಟೋಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಐ ಜಸ್ಟ್ ವಾಂಟೆಡ್ ಟು ಶೇರ್. ಬಟ್ ನನಗೆ ಅದನ್ನ ಇನ್ನೂ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಈ ಥರ ಆಯಿತು ಅಂತ. ಜಸ್ಟ್ ಒಂದು ಥಾಟ್ ಅಷ್ಟೇ. ಆ ಗಾಡಿ ಆಗೋ ಬದಲು ಗಾಡೀಲಿರೋರ್ಗೆ ಏನಾದರೂ ಆಗಿದ್ದಿದ್ರೆ, ನಮ್ಮ ಪೇರೆಂಟ್ಸ್ಗೆ ಏನಾದರೂ ಆಗಿದ್ದಿದ್ರೆ ಅದನ್ನ ಇದು ಮಾಡೋಕ್ಕೂ ಆಗ್ತಾಯಿಲ್ಲ. ಬಟ್ ಥ್ಯಾಂಕ್ ಗಾಡ್ ಅವ್ರು ಸೇಫ್ ಆಗಿದ್ದಾರೆ. ಆ್ಯಂಡ್ ಇವತ್ತು ನೈಟ್ ಅವ್ರ ಮನೆಗೆ ಬರ್ತಾಯಿದ್ದಾರೆ ವಾಪಸ್ಸು. ಅವ್ರು ಬರೋ ತನಕ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು ದಿಸ್ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಅಷ್ಟೇ, ಏನೇ ಒಂದು ಅಚೀವ್ಮೆಂಟ್ ಆಗಿ, ಏನೇ ಒಂದು ಸಕ್ಸಸ್ ಆಗುವಾಗ ನಂಗೆ ಗೊತ್ತು, ಯಾರೂ ಆ ಥರ ನೋಡಲ್ಲ. ಯಾರಿಗೂ ಕೆಟ್ಟ ಬಯಸಬೇಕು ಅಂತ ಇರಲ್ಲ. ಬಟ್ ಅದು ಹೆಂಗಾಗುತ್ತೋ ಅದು ಆಗ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಸೊ ಆದಷ್ಟು ನಾವು ಸಕ್ಸಸ್ ಆಗೋದಾಗಲಿ, ಬೆಳೆಯೋದಾಗಲಿ, ಏನೇ ಒಂದು ಒಳ್ಳೆ ವಿಷಯ ಆಗಲಿ, ಅದನ್ನ ಸ್ವಲ್ಪ ದಿನ ಹೇಳಿ ಏನು ಪ್ರಯೋಜನ ಅಲ್ವಾ. ಹೇಳಿದ್ರೆ ಏನಾಗುತ್ತೆ, ಈ ಸೋಷಿಯಲ್ ಮೀಡಿಯಾ ಬಂದಮೇಲಿಂದ ತುಂಬಾ ಇದೆಲ್ಲ ಆಗ್ತಾ ಇರುತ್ತೆ. ಎಲ್ಲರಿಗೂ ಏನೇ ಒಂದು ತೊಗೊಂಡ್ರು, ಎಲ್ಲೇ ಒಂದು ಹೋದ್ರೂ ಹಾಕಬೇಕು ಅಂತ. ಸೊ ನಾನು ಅಷ್ಟೇ, ಮುಂಚೆ ಎಲ್ಲನೂ ಆಗ್ತಾಯಿದೆ. ಬಟ್ ಇವಾಗ ಕೂಡ ಹಾಕ್ತೀನಿ. ಬಟ್ ಆಲ್ಮೋಸ್ಟ್ ತುಂಬಾ ರಿಡ್ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನು ನಾನು ಶೇರ್ ಮಾಡ್ಕೊಳ್ಬೇಕಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ಎಷ್ಟನ್ನ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಶೇರ್ ಮಾಡಬೇಕು ಅಷ್ಟನ್ನ ಮಾತ್ರ ಶೇರ್ ಮಾಡ್ಕೊಳ್ಳಿ. ನಾವು ಊಸಿದ್ದು ಕೆಮ್ಮಿದ್ದು ಎಲ್ಲನೂ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲರ ಕಣ್ಣು ಒಂದೇ ಥರ ಇರೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್.